ಶಿರೂರು ಗುಡ್ಡ ಕುಸಿತದ ಘಟನೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಒಂದು ಕೇರಳ ಮೂಲದ ಲಾರಿಗಾಗಿ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಈಗ ನಾವು ನಿಮಗೆ ಅದೇ ಜಾಗದಲ್ಲಿದ್ದೇವೆ. ಯಾವ ರೀತಿ ಶೋಧ ಕಾರ್ಯ ನಡೀತಾ ಇದೆ, ಕಾರ್ಯಾಚರಣೆ ಯಾವ ರೀತಿ ಮಾಡಲಾಗ್ತಿದೆ ಎನ್ನುವಂತ ಬಗ್ಗೆ ಈಗ ನಾವು ಗುಡ್ಡ ಕುಸಿತದ ಜಾಗದ ಅಡಿಯಲ್ಲಿದ್ದೇವೆ. ಅಡಿಯಲ್ಲಿ ನಿಂತು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. 60 ಅಡಿ ಉದ್ದದ ಹಿಟಾಚಿಯನ್ನ ತಂದು ಈಗ ಕಾರ್ಯಾಚರಣೆ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಏನು ಕೃಷ್ಣ ಬೈರೇಗೌಡರವರು ಒಂದು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಲಾರಿ ಇರುವಂತ ಒಂದು ಜಾಗದ ಮೂಲ ಸಿಕ್ಕಿದೆ, ಆ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ ಎನ್ನುವಂತ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅದೇ ಜಾಗದಲ್ಲಿ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ನಾವೀಗ ಗಂಗಾವಳಿ ನದಿಯ ದಡದಲ್ಲಿ ಏನು ಯಂತ್ರಗಳ ಮೂಲಕ ಮಣ್ಣನ್ನ ತೆಗೆಯುವಂತ ಒಂದು ಕಾರ್ಯಾಚರಣೆಯ ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ದೃಶ್ಯಾವಳಿ ಇದು. ಯಾವ ರೀತಿ ಇಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ ಈ ಬೆಳಿಗ್ಗೆಯೇ ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ವಿ. ಇಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಲಾಗಿತ್ತು ಎನ್ನುವಂತ ಬಗ್ಗೆ ಇನ್ನೊಂದು ದಡದಲ್ಲಿ ನಿಂತು ಎಲ್ಲಾ ರೀತಿಯಾದಂತಹ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ವಿ. ಹಾಗೆ ಈಗ ಏನು ಯಾವ ರೀತಿ ಮಷಿನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎನ್ನುವಂತ ಬಗ್ಗೆ ಅದೇ ಜಾಗದಲ್ಲಿ ನಿಂತು ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಇದೇ ಜಾಗದಲ್ಲಿ ಲಾರಿ ಇದೆ ಎನ್ನುವಂತ ಬಗ್ಗೆ ಸಾಕಷ್ಟು ಸಿಗ್ನಲ್ಗಳು ಸಿಕ್ಕಿದ್ವು ಎನ್ನುವಂತ ಒಂದು ಮಾಹಿತಿ ಇತ್ತು. ಆ ಮಾಹಿತಿ ಹಿನ್ನೆಲೆಯಲ್ಲಿ ಈಗ ಇದೇ ಜಾಗದಲ್ಲಿ ಮಣ್ಣನ್ನ ತೆಗೆಯುವಂತ ಒಂದು ಕೆಲಸವನ್ನ ಈಗ ಮಾಡಲಾಗ್ತಾ ಇರುವಂತದ್ದು. ಈ ಜಾಗದಲ್ಲಿ ಹೋಟೆಲ್ ಇತ್ತು, ಹೋಟೆಲ್ ಗಂಗಾವಳಿ ನದಿಗೆ ಕೊಚ್ಕೊಂಡು ಹೋಗಿತ್ತು. ಅದೇ ಭಾಗದಲ್ಲಿ ಮಣ್ಣನ್ನು ರಾಶಿ ಮಣ್ಣಿತ್ತು. ಆ ಮಣ್ಣಿನ ಅಡಿಯಲ್ಲಿ ಈಗ ಲಾರಿ ಇರ್ಬೋದಾ ಎನ್ನುವಂತ ಬಗ್ಗೆ ಈಗ ಶೋಧ ಕಾರ್ಯ ನಡೀತಿರುವಂತದ್ದು. ಅದ್ರ ಜೊತೆಗೆ ಲಾರಿಯ ಚಾಲಕ ಅರ್ಜುನ್ಗಾಗೂ ಸಹ ಶೋಧ ಕಾರ್ಯ ಈಗ ನಡೀತಾ ಇರುವಂತದ್ದು. ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀವಿ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ ಎನ್ನುವಂತ ಬಗ್ಗೆ. ಒಟ್ಟಾರೆಯಾಗಿ 9ನೇ ದಿನದ ಕಾರ್ಯಾಚರಣೆ ಈಗಾಗಲೇ ಮುಗಿಯುವ ಹಂತ ಬಂದಿದೆ. ಈ ಮುಗಿಯುವ ಹಂತದಲ್ಲಿ ಕೃಷ್ಣ ಬೈರೇಗೌಡರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಲಾರಿಯ ಮೂಲ ಸಿಕ್ಕಿದೆ, ಇರುವಂತ ಜಾಗ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಅದೇ ಜಾಗದಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ ಅದೇ ಜಾಗದಲ್ಲಿ ಈಗ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮಗೆ ತೋರಿಸಿದ್ವಿ. ಅದರ ವರದಿಯನ್ನು ಸಹ ನಾವು ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.